ಆತ್ಮೀಯರೇ, ಸುದೀರ್ಘವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಮಳೆಗಾಲ ಆರಂಭದಾಗಿಂದಲೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾ ಬಂದಿದೆ. ಯಾಕಂದ್ರೆ ಹವಾಮಾನ ಇಲಾಖೆಯ ಪ್ರಕಾರ ಈ ಬಾರಿ ಏನು ಸಮೃದ್ಧಿಯಾಗಿ ಮಳೆ ಆಗೋದಿಲ್ಲ, ಹಾಗಾಗಿ ರೈತರು ಕೂಡ ಬಹಳ ಸಂಕಷ್ಟಕ್ಕೀಡಾಗ್ತಾರೆ ಅಂತೇಳಿ ಹವಾಮಾನ ಇಲಾಖೆ ಸಾರಿ ಹೇಳಿದ ಮೇಲೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಹಿಂಡತಕ್ಕಂತ ಕೆಲಸವನ್ನು ಮಾಡಿದೆ. ಸದನದ ಒಳಗೂ ಮತ್ತು ಸದನದ ಹೊರಗೂ ಸಾಕಷ್ಟು ಹೋರಾಟಗಳನ್ನು ಮಾಡಿದೆ. ಅದಲ್ಲದೆ ಇತ್ತೀಚೆಗೆ ನಮ್ಮ ರಾಜ್ಯ ನಾಯಕರಾದಂತ ವಿಜೇಂದ್ರಣ್ಣವರು ಮತ್ತು ಆರ್ ಅಶೋಕಣ್ಣವರು ಸೇರಿ ಎಲ್ಲ ರಾಜ್ಯ ನಾಯಕರು ಇಡೀ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದ್ರು. ಅದಲ್ಲದೆ ನಮ್ಮ ವಿಜಯನಗರ ಜಿಲ್ಲೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕಣ್ಣವರು ಬಂದು ಇಲ್ಲಿರ್ತಕ್ಕಂಥ ವಾಸ್ತವತೆಯನ್ನ ಮಾಧ್ಯಮದ ಮೂಲಕ ಇಡೀ ಸರ್ಕಾರಕ್ಕೆ ಗಮನ ಎಚ್ಚೆತ್ತಕ್ಕಂತ ಕೆಲಸ ಮಾಡಿದ್ರು. ಆದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಗುಣಮಟ್ಟದ ಮಳೆ ಆಗಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ, ಅದು ವರದಿ ಕೂಡ ಆಗಿದೆ. ಆದ್ರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಒಬ್ಬ ರಾಜ್ಯ ಸರ್ಕಾರದ ಮಿನಿಸ್ಟರ್ಗಳಾಗಿರ್ಲಿ ಅಥವಾ ಮಂತ್ರಿಗಳಾಗಿರ್ಲಿ ಅಥವಾ ಸಿಎಂ ಆಗಿರ್ಲಿ ಅಧಿಕಾರಿಗಳಾಗಿರ್ಲಿ ಇಲ್ಲಿವರೆಗೂ ಕೂಡ ಇಲ್ಲಿನ ರೈತರನ್ನ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆದ್ರೆ ಈಗೀಗ ಏನಾಗ್ತಾ ಇದೆ, ಕೇವಲ ಅಧಿಕಾರ ಮತ್ತು ಸಚಿವ ಸ್ಥಾನಕ್ಕಾಗಿ ಅಲ್ಲಿ ಲಾಬಿ ನಡೀತಕ್ಕಂಥದ್ದು ಸರ್ಕಾರದಲ್ಲಿ ಆಗಿದೆ. ಆದ್ರೆ ರೈತರ ಕೂಗನ್ನು ಕೇಳತಕ್ಕಂತ ಯಾವ ಒಬ್ಬ ಜನಪ್ರತಿನಿಧಿಗಳು ಕೂಡ ಇಲ್ಲ. ಅದಲ್ಲದೆ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಕೂಡ್ಲಿಗಿಯಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು ಮತ್ತು ಹರಪನಹಳ್ಳಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಅತ್ಯಂತ ಹಿಂದುಳಿದಕ್ಕಂತ ಪ್ರದೇಶ ಆಗಿರೋದ್ರೆ ಏನು ಕೂಡ್ಲಿಕ್ಕೆ ಬರದಿಂದ ತುಂಬಿರ್ತಕ್ಕಂಥದ್ದು, ಅಗ್ರಿಬೊಮ್ಮನಹಳ್ಳಿ ಬರದಿಂದ ತುಂಬಿರ್ತಕ್ಕಂಥದ್ದು, ಏನು ಹರಪನಹಳ್ಳಿ ಬರದಿಂದ ತುಂಬಿರ್ತಕ್ಕಂಥದ್ದು, ಇಷ್ಟೆಲ್ಲ ಕೂಡ ಅಂತರ್ಜಲ ಮಟ್ಟ ಕುಸಿತಾ ಇದೆ. ರೈತರು ಹಾಕಿರ್ತಕ್ಕಂಥ ಬೆಳೆಗಳ ಬಾಡಿ ಹೋಗ್ತಾ ಇದೆ. ಏನು ಬೆಳೆಗಳ ತಿನ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾರು ಬಂದಿಲ್ಲ. ಈಗ ನಮ್ಮ ಜಲಶಾಸ್ತ್ರ ಹೇಳ್ದಂಗೆ ಪ್ರತಿ ಎಕರೆಗೆ 25ರಿಂದ 30 ಸಾವಿರ ಪರಿಹಾರ ಕೊಡಬೇಕು. ವಿಜಯನಗರ ಜಿಲ್ಲೆಯನ್ನ ಬರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡತಕ್ಕಂತ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಒತ್ಕೋಬೇಕಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದೀವಿ. ಆದ್ರೆ ಇದು ಕೇವಲ ಏನಾಗಿದೆ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲೇ ನಾನ್ ಮಿನಿಸ್ಟರ್ ಆಗ್ಬೇಕು, ನೀನ್ ಮಿನಿಸ್ಟರ್ ಆಗ್ಬೇಕು ಅಂತೇಳಿ ಕೇವಲ ಬರೇ ಇದೇ ಬಡದಾಟದಲ್ಲೇ ಅವ್ರ ಕಾಲವನ್ನು ನಡೆ ಮಾಡ್ತಕ್ಕಂಥದ್ದು. ಈಗ ಆಲ್ರೆಡಿ ನೋಡಿ, ಇತ್ತಿತ್ತಲಾಗ ಪೂರ್ತಿ ಸುಮಾರು 3ರಿಂದ 4 ತಿಂಗಳ ಮಳೆ ಕಂಪ್ಲೀಟ್ ಹೋಗಿ ಎಲ್ಲಾ ಬೆಳೆಗಳು ಕಂಪ್ಲೀಟ್ಲಿ ಹಾಳಾಗಿದಾವೆ. ಆದ್ರೆ ಈಗ ಮಳೆ ಬರ್ತಾ ಇದೆ. ಈಗ ಮಳೆ ಬರ್ತಕ್ಕಂಥದ್ದು ಒಳ್ಳೇದಕ್ಕಲ್ಲ, ಈಗ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಕೂಡ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಏನು ಬಿಜೆಪಿಯ ಹೋರಾಟಗಳಿಗೆ ಸ್ಪಂದಿಸಿ ಕೂಡಲೇ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥದ್ದು. ಈ ಮೂಲಕ ತಮ್ಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ಈ ರಾಜ್ಯದಲ್ಲಿ ಇರುತ್ತೋ ಅಲ್ಲಿವರೆಗೂ ರೈತರಿಗಾಗಿರ್ಲಿ, ಬಡವರಿಗಾಗಿರ್ಲಿ, ಕೂಲಿ ಕಾರ್ಮಿಕರಿಗಾಗಿರ್ಲಿ, ಸಾರ್ವಜನಿಕರಿಗಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ ಎಲ್ರಿಗೂ ಕೂಡ ಒಂದು ಏನೋ ಸಂಕಷ್ಟ ತಪ್ಪಿದ್ದಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ಬರ ಪರಿಹಾರಕ್ಕೆ ಮುಂದಾಗಬೇಕಂತ ಹೇಳ್ತಾ